ಗೃಹ ಸಚಿವಾಲಯದ ಕಠಿಣ ನಡೆ 2025ರಲ್ಲಿ ರಾಜಧಾನಿಯಿಂದ 2200 ಬಾಂಗ್ಲಾದೇಶಿಗಳ ಗಡಿಪಾರು. ನಕಲಿ ಆಧಾರ್, ವೋಟರ್ ಐಡಿ ಜಾಲ ವೇಧಿಸಿ ದೆಹಲಿಯಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಬಿರುಸಿನ ಅಭಿಯಾನ. ಅಕ್ರಮ ವಾಸ್ತವ್ಯಕ್ಕೆ ಕಡಿವಾಣ. ಹಿಂದಿನ ವರ್ಷಗಳಿಗಿಂತ ದಾಖಲೆಯ ಏರಿಕೆಯೊಂದಿಗೆ ಬೃಹತ್ ಡಿಪೋರ್ಟೇಷನ್. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಕಠಿಣ ಕ್ರಮದ ಬಳಿಕ 2025ರಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದ 2200 ಬಾಂಗ್ಲಾದೇಶಿ ಪ್ರಜೆಗಳನ್ನು ಗಡಿಪಾರು ಮಾಡಲಾಗಿದೆ. ಈ ದೊಡ್ಡ ಪ್ರಮಾಣದ ಕ್ರಮವು ಹಿಂದಿನ ವರ್ಷಗಳಿಗಿಂತ ಗಮನಾರ್ಹವಾದ ವ್ಯತ್ಯಾಸವನ್ನು ಸೂಚಿಸುತ್ತದೆ. ಅಕ್ರಮ ವಿದೇಶಿ ನಿವಾಸಿಗಳ ವಿರುದ್ಧ, ವಿಶೇಷವಾಗಿ ಹೆಚ್ಚಿನ ವಲಸಿಗ ಜನಸಂಖ್ಯೆಯನ್ನು ಹೊಂದಿರುವ ನಗರ ಕೇಂದ್ರಗಳಲ್ಲಿ ಕ್ರಮವನ್ನು ಬಲಪಡಿಸಲು ಎಂಎಚ್ಎ ಹೊರಡಿಸಿದ ಸ್ಪಷ್ಟ ಸೂಚನೆಗಳ ಫಲಿತಾಂಶ ಇದಾಗಿದ್ದು, ಈ ಹಿಂದಿನ ಫಲಿತಾಂಶಗಳಿಗೆ ಹೋಲಿಸಿದರೆ 2024ರಲ್ಲಿ ದೆಹಲಿಯಿಂದ ಕೇವಲ 14 ಬಾಂಗ್ಲಾದೇಶಿ ಪ್ರಜೆಗಳನ್ನು, 2023ರಲ್ಲಿ 5 ಮತ್ತು 2022ರಲ್ಲಿ 50 ಬಾಂಗ್ಲಾದೇಶಿ ಪ್ರಜೆಗಳನ್ನು ಮಾತ್ರ ಗಡಿಪಾರು ಮಾಡಲಾಯಿತು. ಆದರೆ 2025ರ ಸಂಖ್ಯೆಯು ಪ್ರಸ್ತುತ ವರ್ಷದ ಕಠಿಣ ಕ್ರಮದ ಪ್ರಮಾಣ ಮತ್ತು ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ. ಉನ್ನತ ಮಟ್ಟದ ರಾಷ್ಟ್ರೀಯ ಭದ್ರತಾ ಚರ್ಚೆಗಳಲ್ಲಿ ಅಕ್ರಮ ವಲಸೆಯ ವಿಷಯವನ್ನೇ ಪದೇ ಪದೇ ಫ್ಲಾಗ್ ಮಾಡಲಾಗುತ್ತಿತ್ತು ಮತ್ತು ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಇನ್ಸ್ಪೆಕ್ಟರ್ ಜನರಲ್ಗಳ ಸಮ್ಮೇಳನ ಸೇರಿದಂತೆ ಬಹು ಸಭೆಗಳಲ್ಲಿ ಈ ವಿಷಯವನ್ನು ಚರ್ಚಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಚರ್ಚೆಗಳ ನಂತರ ಅಕ್ರಮ ವಲಸಿಗರನ್ನು ಗುರುತಿಸಲು, ಅವರ ದಾಖಲೆಗಳನ್ನು ಪರಿಶೀಲಿಸಲು ಮತ್ತು ಕೇಂದ್ರ ಸಂಸ್ಥೆಗಳೊಂದಿಗೆ ಸಮನ್ವಯದೊಂದಿಗೆ ಗಡಿಪಾರು ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ರಾಜ್ಯಗಳಿಗೆ ನಿರ್ದೇಶಿಸಲಾಯಿತು. ವ್ಯಕ್ತಿಗಳನ್ನು ಗುರುತಿಸಿದ ನಂತರ ಅವರ ದಾಖಲೆಗಳನ್ನು ವಿವರವಾಗಿ ಪರಿಶೀಲಿಸಲಾಗುತ್ತದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದು, ಹಲವು ಸಂದರ್ಭಗಳಲ್ಲಿ ಅವರು ಆಧಾರ್ ಕಾರ್ಡ್ಗಳು, ಪಾನ್ ಕಾರ್ಡ್ಗಳು ಮತ್ತು ಮತದಾರರ ಗುರುತಿನ ಚೀಟಿಗಳಂತಹ ಭಾರತೀಯ ಗುರುತಿನ ದಾಖಲೆಗಳನ್ನು ಹೊಂದಿರುವುದು ನಮಗೆ ಕಂಡು ಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂತಹ ದಾಖಲೆಗಳನ್ನು ನಕಲಿ ಅಥವಾ ವಂಚನೆಯಿಂದ ಪಡೆಯಲಾಗಿದೆ ಎಂದು ಕಂಡು ಬಂದಾಗ ವ್ಯಕ್ತಿಗಳನ್ನು ಬಂಧಿಸಿ ಮುಂದಿನ ಕಾನೂನು ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಮುಂದೆ ಹಾಜರುಪಡಿಸಲಾಗುತ್ತದೆ. ಎಫ್ಆರ್ಒ ಪ್ರಕ್ರಿಯೆಗಳ ನಂತರ ವಲಸೆ ಬ್ಯೂರೋ ಬಂಧಿತರನ್ನ ಸಾಮಾನ್ಯವಾಗಿ ಬಂಧನ ಕೇಂದ್ರಗಳು ಎಂದು ಕರೆಯಲ್ಪಡುವ ನಿರ್ಬಂಧ ಕೇಂದ್ರಗಳಿಗೆ ವರ್ಗಾಯಿಸುತ್ತದೆ. ಅಲ್ಲಿಂದ ಬ್ಯಾಚ್ಗಳಲ್ಲಿ ಗಡಿಪಾರು ಮಾಡಲಾಗುತ್ತದೆ. ಗಡಿಯಾಚೆಗಿನ ವಿಧಿವಿಧಾನಗಳು ಪೂರ್ಣಗೊಂಡ ನಂತರ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗುತ್ತದೆ ಮತ್ತು ಔಪಚಾರಿಕವಾಗಿ ಗಡಿಪಾರು ಮಾಡಲಾಗುತ್ತದೆ ಎಂದಿದ್ದಾರೆ. ಇನ್ನು ಹೆಚ್ಚಿನ ಬಾಂಗ್ಲಾದೇಶಿ ಪ್ರಜೆಗಳು ಅಕ್ರಮವಾಗಿ ಗಡಿ ದಾಟುವ ಮೂಲಕ ಅಥವಾ ಅವರ ವೀಸಾಗಳ ಸಿಂಧುತ್ವವನ್ನು ಮೀರಿ ಉಳಿದುಕೊಳ್ಳುವ ಮೂಲಕ ಭಾರತವನ್ನು ಪ್ರವೇಶಿಸುತ್ತಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇತರರು ವೈದ್ಯಕೀಯ ಚಿಕಿತ್ಸೆ ಅಥವಾ ತಾತ್ಕಾಲಿಕ ಕೆಲಸಕ್ಕಾಗಿ ಕಾನೂನುಬದ್ಧವಾಗಿ ಪ್ರವೇಶಿಸುತ್ತಾರೆ, ಆದರೆ ಅವರ ಅನುಮತಿಸಲಾದ ವಾಸ್ತವ್ಯದ ಅವಧಿ ಮುಗಿದ ನಂತರ ಹಿಂತಿರುಗಲು ವಿಫಲರಾಗುತ್ತಾರೆ. ಇದರಿಂದಾಗಿ ಅಕ್ರಮ ನಿವಾಸಿಗಳ ವರ್ಗಕ್ಕೆ ಸೇರುತ್ತಾರೆ ಎಂದಿದ್ದಾರೆ. ಪ್ರಸ್ತುತ ಅಭಿಯಾನವು ಅಕ್ರಮ ನಿವಾಸ ಜಾಲಗಳು, ನಕಲಿ ದಾಖಲೆಗಳ ಜಾಲಗಳು ಮತ್ತು ಅನಿಯಂತ್ರಿತ ವಲಸೆಯನ್ನು ನಿಗ್ರಹಿಸುವ ಗುರಿಯನ್ನು ಹೊಂದಿದೆ ಮತ್ತು ಪ್ರತಿ ಹಂತದಲ್ಲೂ ಸರಿಯಾದ ಪ್ರಕ್ರಿಯೆಯನ್ನು ಖಚಿತಪಡಿಸುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.